Hey guys, welcome back to my channel. ನನ್ನ ಮಗಳದು ಇಯರ್ ಪಿಯರ್ಸಿಂಗ್ ಸೆರೆಮನಿ ಇತ್ತು, ಸೊ ವಿ ಸ್ಟಾರ್ಟೆಡ್ ಶಾಪಿಂಗ್ ಫಾರ್ ಇಟ್. ಆ ಕ್ಲಿಪ್ಪಿಂಗ್ಸ್ ಆ್ಯಂಡ್ ವೀಕೆಂಡ್ ಫನ್ ಅಟ್ ಮಾಮ್ಸ್ ಪ್ಲೇಸ್ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾವು ಯೂಶ್ವಲ್ ಆಗಿ ಸ್ಯಾರಿ ಶಾಪಿಂಗ್ಗೆ ಚಿಕ್ಕಪೇಟ್ಗೆ ಹೋಗೋದು, ಬಟ್ ದಿಸ್ ಟೈಮ್ ಏನೋ ಆ ಕ್ರೌಡು ಅದೆಲ್ಲ ನೋಡಿಬಿಟ್ಟು ನಮ್ಗೆ ಅಲ್ಲಿ ಹೋಗೋಕೆ ಇಷ್ಟನೇ ಆಗಲಿಲ್ಲ. ಸೊ ವಿ ಥಾಟ್ ವಿಲ್ ಟ್ರೈ ಅಟ್ ಮಲ್ಲೇಶ್ವರಂ ದಿಸ್ ಟೈಮ್ ಅಂತ. ನನ್ನ ತಂಗಿ ನಮ್ಮಮ್ಮ ಹೋಗಿ ವರಮಹಾಲಕ್ಷ್ಮಿ ಸುದರ್ಶನ್ ಸಿಲ್ಕ್ಸ್ ಎಲ್ಲ ಚೆಕ್ಔಟ್ ಮಾಡಿದರು. ಕಲೆಕ್ಷನ್ಸ್ ಏನೋ ಅಷ್ಟು ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ಡೇ ನಾವು ಮುಗ್ಧಾ ಸಿಲ್ಕ್ಸ್ ಹೋದ್ವಿ. ನನ್ನ ಮೈಂಡಲ್ಲಿ ಸ್ಯಾರಿ ಆ್ಯಂಡ್ ಬ್ಲೌಸ್ಗೆ 10K ಬಡ್ಜೆಟ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಆ್ಯಂಡ್ ಲಕ್ಕಿಲಿ ನನಗೆ ಅದೇ ಥರ ಸೆಟ್ ಆಯಿತು. ಮುಗ್ಧಾ ಸಿಲ್ಕ್ಸಲ್ಲೂ ನಮ್ಮ ಕಲೆಕ್ಷನ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಆಪೋಸಿಟಲ್ಲಿ ಕಾಮಾಕ್ಷಿ ಸಿಲ್ಕ್ಸ್ ಇತ್ತು, ಅಲ್ಲಿ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಪಿಂಟ್ರೆಸ್ಟಲ್ಲಿ ಸ್ವಲ್ಪ ರೆಫರೆನ್ಸ್ ಪಿಕ್ಚರ್ಸ್ ನೋಡಿಬಿಟ್ಟು ಸ್ಯಾರಿ ಪೇಸ್ಟಲ್ ಶೇಡಲ್ಲಿ ಇರಬೇಕು ಅನ್ನೋದು ಡಿಸೈಡ್ ಮಾಡಿದೆ. ಟು ಮೈ ಸರ್ಪ್ರೈಸ್ ನಾವು ಸುಮ್ಮನೆ ಹೋಗೋಣ ಅಂತ ಹೋಗಿದ್ದ ಕಡೆ ನನಗೆ ಸ್ಯಾರಿ ಸೆಟ್ ಆಯಿತು ಆ್ಯಂಡ್ ವಿತಿನ್ 20 ಮಿನಿಟ್ಸ್ ನಾವು ಬಿಲ್ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಎಕ್ಸಾಮ್ ಎಲ್ಲ ಇಟ್ಕೊಂಡು ನನ್ನ ಫಂಕ್ಷನ್ ಹೇಗಾದರೂ ಮುಗಿಸ್ತೀನೋ ಅಂದ್ಕೊಂಡಿದ್ದೆ, ಬಟ್ ನನ್ನ ತಂಗಿ ನಮ್ಮಮ್ಮ ಇರೋದು ಇಸ್ ಲೈಕ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ಫ್ರಂಟ್ ಎಂಡಲ್ಲಿ ನಾನು ಡ್ರೆಸ್ಅಪ್ ಮಾಡಿಕೊಂಡು ಫೋಟೋಸ್ ರೀಲ್ಸ್ ಎಲ್ಲ ಪೋಸ್ಟ್ ಮಾಡ್ತೀನಿ, ಬಟ್ ಬಿಹೈಂಡ್ ದಟ್ ದೇರ್ ಇಸ್ ಲಾಟ್ ಆಫ್ ವರ್ಕ್ ದಟ್ ಗೋಸ್ ಇನ್. ಆ್ಯಂಡ್ ಆ ಬ್ಯಾಕ್ ಎಂಡ್ ಸಪೋರ್ಟ್ಗೆ ಐ ಆಮ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ಮೈ ಮಾಮ್ ಆ್ಯಂಡ್ ಸಿಸ್ಟರ್. ಏನಾದರೂ ಪರ್ಚೇಸ್ ಮಾಡೋದು, ಜ್ವೆಲ್ ಆರ್ಗನೈಸ್ ಮಾಡೋದು, ನನ್ನ ಥಿಂಗ್ಸ್ ಎಲ್ಲ ಎತ್ತಿಡೋದು, ಇದೆಲ್ಲನೂ ನಂಗೊಂದು ದೊಡ್ಡ ಹೆಲ್ಪ್ ಥರ ಇರುತ್ತೆ. ಈವ್ನಿಂಗ್ ಎಲ್ಲಾದರೂ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯನಿಮೇಟೆಡ್ ಮೂವಿ ಅಂದರೆ ಸ್ಮಯಾಗೂ ಇಷ್ಟ ಆಗುತ್ತೆ ಅಂತ ನರಸಿಂಹ ಅವತಾರ್ ಬುಕ್ ಮಾಡ್ಕೊಂಡ್ವಿ. ನಂಗೊಂದು ಪ್ರಾಬ್ಲಮ್ ಇದೆ. ಮೂವಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋಗಿರ್ತೀನಿ, ಬಟ್ ಹೋಗಿ ಒಂದು 10-15 ಮಿನಿಟ್ಸ್ಗೆಲ್ಲ ನಂಗೆ ಈ ಮೂವಿ ಯಾವಾಗ ಆಗುತ್ತೋ, ನನ್ನ ಮನೆಗೆ ಹೋಗಬೇಕು ಅನ್ನೋ ಫೀಲಿಂಗ್ ಬಂದುಬಿಟ್ಟಿರುತ್ತೆ. ಆ ಮೂವಿ ಎಷ್ಟೇ ಚೆನ್ನಾಗಿದ್ರೂ ನನಗೆ ಮನೆಗೆ ಹೋಗಬೇಕು ಅನ್ನೋ ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಇರುತ್ತೆ. ಆ್ಯಂಡ್ ಮನೇಲೂ ಯಾವುದಾದ್ರೂ ಮೂವೀಸ್ ಆರ್ ಸೀರೀಸ್ ನೋಡಿದ್ರೂ ಅಷ್ಟೇ, ನಂಗೆ ತುಂಬ ಹೊತ್ತು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಒಂದು 10-15 ಮಿನಿಟ್ಸ್ಗೆಲ್ಲ ಐ ಜಸ್ಟ್ ಗೆಟ್ ಡಿಸ್ಟ್ರಾಕ್ಟೆಡ್. 9:30ಗೆ ಶೋ ಇತ್ತು, ನಾವು ಸ್ವಲ್ಪ ಬೇಗ ರೀಚ್ ಆದ್ವಿ, ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಅಂತ. ಇನ್ನೂ ಟೈಮ್ ಇತ್ತು, ಸೊ ವಿ ವರ್ ಹ್ಯಾವಿಂಗ್ ಅವರ್ ಫ್ಯಾಮಿಲಿ ಟೈಮ್. ಔಟ್ಡೋರಲ್ಲೆಲ್ಲ ಕೆಲವ್ರು ಹೇಗೆ ವ್ಲಾಗ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ನಾನು ಹೊರಗಡೆ ಹೋದರೆ ಎಲ್ಲ ಮರ್ತೋಗಿ ಐ ಸ್ಟಾರ್ಟ್ ಎಂಜಾಯಿಂಗ್ ದಟ್ ಪ್ಲೇಸ್ ಆ್ಯಂಡ್ ವ್ಲಾಗ್ ಮಾಡೋಕ್ಕೆ ಮರ್ತೋಗ್ತೀನಿ. ನನ್ನ ತಂಗಿನೇ ನಂಗೆ ಅವಾಗವಾಗ ರಿಮೈಂಡ್ ಮಾಡ್ತಾಯಿದ್ಲು. ಸ್ಮಯ ಅಂತೂ ಇವಾಗ ಸ್ವಲ್ಪ ಸ್ಪೈಸು ತಿಂತಾ ಇಲ್ಲ, ಬ್ಲ್ಯಾಂಡ್ ಫುಡ್ಸೇ ಇಷ್ಟಪಡ್ತಾಳೆ. ಸೊ ಪಿಜ್ಜಾ, ಪಾಸ್ತಾ ಇಂಥದ್ದೇ ಕೊಡೋದು. ನಂಗೆ ಸ್ಮಯನ ಮೂವೀಸ್ ಕರ್ಕೊಂಡು ಹೋಗೋಕ್ಕೆ ತುಂಬ ಭಯ ಆಗುತ್ತೆ. ಏನಾದರೂ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೋ, ಇಲ್ಲ ಸೌಂಡ್ ಜಾಸ್ತಿ ಅನಿಸುತ್ತೋ ಅಂತ. ಬಟ್ ಅವಳು ಅಷ್ಟೊಂದೇನು ಗಲಾಟೆ ಮಾಡಲ್ಲ. ಏನಾದರೂ ತಿನ್ನೋಕ್ಕೆ ಕೊಡಿಸಿದ್ರೆ ತಿನ್ಕೊಂಡು ಶಿಲ್ ಜಸ್ಟ್ ಸ್ಲೀಪ್ ಆಫ್. ನಿಮಗೇನಾದರೂ ಈ ವಿಡಿಯೋ ರಿಲೇಟಬಲ್ ಆ್ಯಂಡ್ ಫನ್ ಅನಿಸಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.